ನೀವು ನಾಟಕ ಮಾಡಬೇಡ. ನೀವು ಯಾರೇ ನೀವೆಲ್ಲರೇ ವಿಜೇಂದ್ರ ಕಡೆ ರೊಕ್ಕ ತಿಂದು ಕೇಳೋ ಪ್ರಶ್ನೆ ನಾನು ಕರ್ನಾಟಕದ ಎಲ್ಲಾ ಮಾಧ್ಯಮಗಳಿಗೆ ಹೇಳ್ತೀನಿ, ನೀವು ಪಾರದರ್ಶಕ ಇದ್ರೆ ನಾನು ಪ್ರೆಸ್ ಮೀಟಿಗೆ ಬರ್ರಿ. ನೀವು ಯಡಿಯೂರಪ್ಪ ವಿಜೇಂದ್ರನೇ ಯಡಿಯೂರಾಗಿದ್ದು ಏನು ಅವ್ರ ಎಂಜಲ ಕಾಸಿನಲ್ಲಿದ್ದವ್ರು ನಾನು ಪ್ರೆಸ್ ಮೀಟಿಗೆ ಬರಬೇಡ. ಅಲ್ಲ ಸರ್, ನಿಮ್ ನೆಕ್ಸ್ಟ್ ನಿರ್ಧಾರ ಏನ್ ಸರ್? ಯಾರು ಎಲ್ಲರೂ ಪಾರದರ್ಶಕವಾಗಿದ್ದೀವಿ ಸರ್, ಪ್ರಶ್ನೆ ಮಾಡ್ತಾರೆ. ನಾನು ಗುರ್ತೈತಿ ಯಾವ ಚಾನೆಲ್ಗಳು ಏನ್ ಆಟ ಆಡ್ತಾವ ಅನ್ನೋದು ನನಗೆ ಗುರ್ತೈತಿ. ಎಷ್ಟು ನಮ್ಮ ಬಗ್ಗೆ ಹಗುರವಾಗಿ ಮಾತಾಡ್ತಾರೋ ಗುರ್ತೈತಿ. ಇವ್ರು ಏನು ತಿಳ್ಕೊಂಡ್ರೆ ಕೆಲವೊಂದು ಚಾನೆಲ್ದವರು ಇವ್ರ ಮ್ಯಾಗೇನೆ ರಾಜ್ಯದ ಜನರ ಭಾವನೆ ಆಗ್ತದೆ ತಿಳ್ಕೊಂಡು, ಅದು ಮೂರ್ಖತನ. ನೀವು ಎಷ್ಟೋ ಸರ್ವೆ ಮಾಡಿರಿ, ಎಲ್ಲ ಫೇಲ್ ಆಗ್ಯಾವು. ನೀವು ಇವತ್ತು ಹೇಳ್ತೀರಿ ಯಾವ ರಾಜಕೀಯ ಪಕ್ಷ ಹೆಸರು ಬಿಡ್ರಿಪ್ಪ, ಯತ್ನಾಳ್ ಬಿಟ್ಟು ಬಿಡ್ರಿ, ನೀವು ಬಿಟ್ಟು ಬಿಡ್ರಿ. ನಾ ಸಾಮಾಜಿಕ ಜಾಲತಾಣದ ಮೂಲಕ ಜನರ ಅಭಿಪ್ರಾಯ ತೊಗೋತೀನಿ. ಅಲ್ಲಿ ನಮ್ಮ ಯುವಕರು ಹಿಂದೂಗಳು ಇವತ್ತು BJP ಏನಾಗಿದೆ ಅಂದರೆ ಹಿಂದೂಗಳ ಪರವಾಗಿಲ್ಲ, ಎಲ್ಲ ಅಡ್ಜಸ್ಟ್ಮೆಂಟು ಕಾಂಗ್ರೆಸ್ ಜೊತೆಗೆ. ಯಾಕಂದರೆ ಯಡಿಯೂರಪ್ಪ ಮತ್ತು ಅವನ ಮಗಂದು ಸಾಕಷ್ಟು ಹಗರಣದವು, ಪೋಕ್ಸೋ ಹಗರಣದ. ಇವತ್ತೇ ರಾಜ್ಯ ಸರ್ಕಾರ ಕೋರ್ಟ್ನಲ್ಲಿ ಸರಿಯಾಗಿ ವಾದ ಮಾಡಿದ್ರೆ ಯಡಿಯೂರಪ್ಪ ಜೈಲಿಗೆ ಹೋಗ್ತಾನೆ. ಸಾವಿರಾರು ಕೋಟಿ ರೂಪಾಯಿ ಲೂಟಿ ಮಾಡಿದ್ದಾನೆ. ಅವರು ಹಣ ಕೊಟ್ಟು ಕೆಲವೊಂದು ಮಂದಿ ಖರೀದಿ ಮಾಡಿರ್ಬೋದು. ಆದರೆ ಒಂದು ಮಾತು ಹೇಳ್ತೀನಿ, ನಾನು ಇಡೀ ರಾಜ್ಯ ಸುತ್ತೀನಿ, ಎಲ್ಲ ರಾಜ್ಯದ ಜನರ ಅಭಿಪ್ರಾಯ ತಗೋತೀನಿ. ಈ ರಾಜ್ಯದಲ್ಲಿ ಹಿಂದೂ ಪರವಾಗಿ ಈ ರಾಜ್ಯದ ಮುಂದಿನ ಭವಿಷ್ಯ, ನೀರಾವರಿ ಯೋಜನೆಗಳಾಗ್ತಾ ಇಲ್ಲ. ಬರೀ ಗ್ಯಾರಂಟಿ ಕೊಟ್ಟರೆ ಗ್ಯಾರಂಟಿದಿಂದ ಜನರಿಗೆ ಕೊನೆಯವರೆಗೆ ಬರೋದಲ್ಲ. ಇವತ್ತೇನಾದರೂ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಸುಮಾರು 17,70,000 ಎಕರೆ ನೀರಾವರಿ ಆಗುವಂಥ ಕೃಷ್ಣಾ ಮೇಲ್ದಂಡೆ ಯೋಜನೆ ಕೆಲಸ ಆಗಿಬಿಟ್ರೆ ಉತ್ತರ ಕರ್ನಾಟಕ ಜನ ಬೇರೆ ರಾಜ್ಯಗಳಿಗೆ ದುಡಿಲಿಕ್ಕೆ ಹೋಗುವಂಥ ಅವಶ್ಯಕತೆ ಇಲ್ಲ. ಆದರೆ ಯಾರೂ ಮಾಡಲಿಲ್ಲ. ಯಡಿಯೂರಪ್ಪ ಸಹಿತ ಮೋಸ ಮಾಡ್ದ. ನಮಗೆ ಬಿಜಾಪುರನಲ್ಲಿ ಭಾಷಣ ಮಾಡಿದ್ದೆ, 25,000 ಕೋಟಿ ಕೊಡ್ತೀನಿ ನಾವು ಮುಖ್ಯಮಂತ್ರಿ ಆದ, 2,500 ಕೋಟಿ ಕೊಡಲಿಲ್ಲ. ಇದೇ ಗೋವಿಂದ ಕಾರಜೋಳರನ್ನ ಕೇಳಿರಿ, ಭಾಳ ಅವರ ಅಭಿಮಾನಿಗಳಿದ್ದಾರೆ. ನೀವೇ ನೀರಾವರಿ ಮಂತ್ರಿ ಇದ್ರಿ, ಎಷ್ಟು ಕೋಟಿ ಖರ್ಚು ಮಾಡಿದ್ರಿ ನೀವು ನಮ್ಮ ಕೃಷ್ಣಾ ಮೇಲ್ದಂಡೆ ಯೋಜನೆಗೆ? ಈ ರೀತಿ ವೀರಶೈವ ಲಿಂಗಾಯತರಿಗೆ ಮೀಸಲಾತಿಯನ್ನು ತಪ್ಪಿಸೋದೇ ಯಡಿಯೂರಪ್ಪ ವಿಜೇಂದ್ರ. ನಮ್ಮನ್ನೆಲ್ಲ ಹೊಡೆಸ್ಬೇಕು, ನಮ್ಮನ್ನೆಲ್ಲ ಜೈಲಿಗೆ ಹಾಕ್ಸ್ಬೇಕಂತ ಹೇಳಿ ಬೆಂಗಳೂರಿನ ಸೆಂಟ್ರಲ್ ಜೈಲಿನ ಒಬ್ಬ IPS ಅಧಿಕಾರಿ ಅದನ್ನು ಲಿಂಗಾಯತ ನಾವು ಅವನು ಕೊಟ್ಟು ಕಳಿಸಿದ್ದ ಈ ವಿಜೇಂದ್ರ. ಈಗಲೂ ಅವ್ನು ಚಮಚಗಿರಿ ಮಾಡ್ಕೊತಾ ಇರ್ತಾನೆ IPS ಆಫೀಸರು. ಯಾರಿದ್ದ ಅದಾನೆ ನಿಮಗೆಲ್ಲ ಗುರ್ತಿರ್ತೈತಿ. ಸುಮ್ಮನೆ ಇವೆಲ್ಲ ನಾಟಕ, ನೀವೆಲ್ಲ ಮಾಧ್ಯಮದ ನಾಟಕ ಕಂಪ್ನಿ ಬಂದ್ ಮಾಡಿದ್ರು. ಡ್ರಗ್ ಹಿಡಿತೀನಿ ಅಂತ ಹೇಳಿ ಅಡ್ಡಾಡೋದಲ್ಲ. ಸಿನಿಮಾ ಹೀರೋಗಳು ಮಾಡಿ ಅದಕ್ಕೆ ಡ್ರಗ್ ಮಾಫಿಯಾ ಹಿಡಿಲಕ್ಕಲ್ಲ. ಅವ್ರ ಮನೆಗೆ ಹೋಗಿ ಹೀರೋಯಿನ್ ಕೈಯಿಂದ ಮೊದಲು ಫೋನ್ ಕಸ್ಕೊಂಡು ವಿಜೇಂದ್ರನ್ನೆಲ್ಲ ಡಿಲೀಟ್ ಮಾಡ್ತಿದ್ದ. ವಿಜೇಂದ್ರ ಎಲ್ಲ ಹಲ್ಕ ಕೆಲಸ ಮಾಡ್ತಾನೆ, ಅವನು ಡಿಲೀಟ್ ಮಾಡೋ ಅಧಿಕಾರಿಗಳು ಅದಾರ. ಪಾಪ ಒಬ್ಬ ವಾಲ್ಮೀಕಿ ಜನಾಂಗದ ರಮೇಶ್ ಜಾರಕಿಹೊಳಿ ಅವ್ರನ್ನ ಬಲಿಪಶು ಮಾಡೋದು ಅದು ವಿಜೇಂದ್ರನ ಕೈ ಇದೆ. ಯಾಕೆ ಕೈ ಇದೆ ಅಂದರೆ, ನಮ್ಮ ರಮೇಶ್ ಜಾರಕಿಹೊಳಿ ನೀರಾವರಿ ಮಂತ್ರಿ ಆದ್ರಲ್ಲ, ಅದು ದುಡ್ಡು ಹೊಡಿಲಕ್ಕ ವಿಜೇಂದ್ರಗೆ ಸಾಧ್ಯ ಆಗಲಿಲ್ಲ. ಅವನು ಕಾಂಗ್ರೆಸ್ ಮಹಾನಾಯಕ ಅಂತಾರಲ್ಲ ಸರ್, ಮತ್ತೆ ಕಾಂಗ್ರೆಸ್ ಮಹಾನಾಯಕ, BJP ಮಹಾಕಳ್ಳ, ಇಬ್ರು ಕೂಡ. ನೋಡಿ, ನಾವು ಬರೀ ಚೆನ್ನಮ್ಮ ರಾಯಣ್ಣ ಬ್ರಿಗೇಡ್ ಸಲ ಕೆಲಸ ಮಾಡೋದಲ್ಲ, ಇಡೀ ಹಿಂದೂ ಸಮಾಜ ಸಲ ಕೆಲಸ ಮಾಡ್ತೀವಿ. ಅದ್ರಾಗ ಚೆನ್ನಮ್ಮನೂ ಬರ್ತಾರೆ, ರಾಯಣ್ಣನೂ ಬರ್ತಾನೆ, ವಾಲ್ಮೀಕಿನೂ ಬರ್ತಾರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಬರ್ತಾರೆ. ನಾವು ಎಲ್ಲರೂ ಯಾವ ಪತ್ರಿಕೆ ಬಂದಿದ್ದು ವಿಶ್ವಣ ಇಂಥ ಪೇಪರ್ನ ಹಿಂಗೆ ಮಾತಾಡೋದ? ಅಲ್ಲ, ಏನೇನ ಸ್ವಲ್ಪ ಬೇಕಲ್ಲ ಅದಕ್ಕೆ, ಹೆಂಗ ಕೇಳ್ಬೇಕು ಅನ್ನೋದು. ಏನು ಅಂಜಿಸ್ತೀವಿ ಏನು? ನೋಡಿ, ನಾನು ಇನ್ನ ಅಭಿಪ್ರಾಯ ಸಂಗ್ರಹ ಮಾಡ್ತೀನಿ. ನಾವು ವಿಜಯದಶಮಿ ತನ ಅಭಿಪ್ರಾಯ ತಗೋತೀವಿ. ಸುಮ್ಮನೆ ಬಿಟ್ಬಿಡ ಮಕ್ಕಳ ಓಲಾ ಕಡೆ ಬಿಟ್ಬಿಡು.
ಅವ್ರು ಏನೋ ಹೇಳಕತ್ತಿರ್ತಾರ, ನೀವೇನೋ ಹೇಳ್ತೀರಿ, ಅದೇನೋ ಅರ್ಥ ಅಭಿಪ್ರಾಯ ತಗೊಂಡು